ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ತೃತೀಯ BA 5ನೇ ಸೆಮಿಸ್ಟರ್ನ ಕಂಪನಿ ಸಂಬಂಧಿ ಯೋಜನೆ, ಅರ್ಥ ಮತ್ತು ಪ್ರಮುಖ ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. In today's class, let us understand the meaning as well as few important definitions related to corporate planning. First of all, let us know the meaning of planning. Planning is an act of creating a long-term plan for business improvement. ವ್ಯವಹಾರದ ಸುಧಾರಣೆಗೆ ದೀರ್ಘಾವಧಿ ಯೋಜನೆಯನ್ನ ರೂಪಿಸುವ ಕ್ರಿಯೆಯನ್ನ ನಾವು ಕಂಪನಿ ಸಂಬಂಧಿ ಯೋಜನೆ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಯೋಜನೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಯೋಜನೆ ಇಲ್ಲದೆ ಅದು ಸಣ್ಣ ಕೆಲಸ ಆಗಿರ್ಬೋದು ಅಥವಾ ದೊಡ್ಡ ಕೆಲಸ ಆಗಿರ್ಬೋದು. ಯೋಜನೆ ಇಲ್ಲದೆ ನಾವು ಯಾವುದೇ ಕೆಲಸವನ್ನ ಮಾಡೋದಿಕ್ಕೆ ಅಂದ್ರೆ ಯಶಸ್ವಿಯಾಗಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಕಂಪನಿ ಸಂಬಂಧಿ ಯೋಜನೆ ಅಂದ್ರೆ ಸುಧಾರಣೆ ಮಾಡೋದಿಕ್ಕೆ ಅಂದ್ರೆ ಇಲ್ಲಿ ಬದಲಾವಣೆಗಳನ್ನು ತರೋದಕ್ಕಾಗಿ ದೀರ್ಘಾವಧಿ ಯೋಜನೆಯನ್ನ ರೂಪಿಸ್ಕೊಳ್ಬೇಕಾಗತ್ತೆ. ಯೋಜನೆಗಳಲ್ಲಿ ಹಲವಾರು ವಿಧ ಇದೆ. ಅಲ್ಪಾವಧಿ ಯೋಜನೆ ಮತ್ತು ದೀರ್ಘಾವಧಿ ಯೋಜನೆ ಅತ್ಯಂತ ಪ್ರಮುಖವಾದದ್ದು. ಅಂದ್ರೆ ಆಯಾ ಒಂದು ಕಂಪನಿ ತನ್ನ ವ್ಯವಹಾರಕ್ಕೆ ತಕ್ಕಂತೆ ಅಲ್ಪಾವಧಿ ಯೋಜನೆಯನ್ನಾದ್ರೂ ರೂಪಿಸಿಕೊಳ್ಳಬಹುದು ಅಥವಾ ದೀರ್ಘಾವಧಿ ಯೋಜನೆಯನ್ನಾದ್ರೂ ರೂಪಿಸಿಕೊಳ್ಳಬಹುದು. So it is an act of creating a long-term plan for business improvement. Plans are of many types. Some are short-term plans and some may be the long-term. So depending upon the quantity of business which the firms are carrying, they can plan according to their capacity. So here planning, corporate planning means an act of creating long-term plan for business improvement. Long-term goals and objectives of the firm are decided. So through plan terms, long-term goals as well as the objectives of the firm are easily decided. Firm is a unit of an industry. The firm may have the long-term goals and objectives. To achieve these long-term goals and objectives successfully, planning is very essential. ಉದ್ಯಮದ ದೀರ್ಘಾವಧಿ ಗುರಿ ಮತ್ತು ಉದ್ದೇಶಗಳನ್ನ ನಿರ್ಧರಿಸಲಾಗುತ್ತದೆ. ಹೇಗೆ ಅಂದ್ರೆ ಯೋಜನೆಯ ಮುಖಾಂತರ. ದೀರ್ಘಾವಧಿ ಗುರಿಗಳನ್ನ ಹಾಕೊಳ್ಬೇಕಾ ಅಥವಾ ಅಲ್ಪಾವಧಿ ಗುರಿಗಳನ್ನ ಹಾಕೊಳ್ಬೇಕಾ ಅನ್ನೋದನ್ನ ಯೋಜನೆಯ ಮೂಲಕ ನಿರ್ಧಾರ ಮಾಡಲಾಗುತ್ತೆ. It is a process of deciding in prior what should be done in future. ಮೊದಲೇ ನಿರ್ಧಾರವನ್ನ ಮಾಡುವಂತದ್ದು. What should be done tomorrow is to be planned today itself. Otherwise tomorrow will be confusion. So here whatever we want to do in future, that should be decided earlier. So without plan we cannot do anything successfully. That is why planning is very essential. Not only for a firm, not only for industry or not only for the business people, even for a layman, planning is very essential. Even for us, maybe the housewives, they also plan and we also plan for tomorrow. Therefore, planning refers to doing earlier, the process of deciding earlier what should be done the next day or in future. It's a program which is prepared and implemented in order to guide the future business. ಇಲ್ಲಿ ನಾಳೆ ಏನು ಮಾಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡುವುದನ್ನ ನಾವು ಕಂಪನಿಯ ಯೋಜನೆ, ಬರೀ ಕಂಪನಿಗಷ್ಟೇ ಯೋಜನೆ ಸಂಬಂಧಿಸಿಲ್ಲ, ಒಬ್ಬ ಮನೆಯಲ್ಲಿ ಗೃಹಿಣಿಗೂ ಸಹ ಒಂದು ಯೋಜನೆ ಅತ್ಯಂತ ಅವಶ್ಯಕ. ನಾಳೆ ಏನ್ ಮಾಡಬೇಕು, ಅದು ತಿಂಡಿ ಆಗಿರ್ಬೋದು ಅಥವಾ ಅಡಿಗೆ ಆಗಿರ್ಬೋದು, ಏನ್ ಮಾಡಬೇಕು ಅನ್ನೋದನ್ನ ಮೊದಲೇ ಆಕೆ ನಿರ್ಧಾರವನ್ನ ಕೈಗೊಂಡಾಗ ಮಾತ್ರ ನಾಳೆ ಅದಕ್ಕೆ ಬೇಕಾದಂತಹ ತಕ್ಕ ಸಾಮಗ್ರಿಗಳು ಇದೆಯಾ ಇಲ್ವಾ ಅನ್ನೋದನ್ನ ಮೊದಲೇ ನೋಡ್ಕೊಳ್ಬೇಕು.
ಬೆಳಗ್ಗೆ ನಾವು ತರಾತುರಿಯಲ್ಲಿ ಅಂಗಡಿಗಳು ತೆಗೆದಿರೋದಿಲ್ಲ, ಆಗ ತಕ್ಷಣ ತೆಗೆದುಕೊಂಡು ಬಂದು ಮಾಡೋದು ತುಂಬಾನೇ ಸಮಸ್ಯೆ ಆಗತ್ತೆ. ಆದ್ರಿಂದ ಹಿಂದಿನ ದಿನಾನ ನಾವು ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಖಂಡಿತ ನಮಗೆ ಸರಿಯಾದ ಸಮಯಕ್ಕೆ ಎಲ್ಲವನ್ನ ಮುಗಿಸಿ ನಮ್ಮ ಬೇರೆ ಕೆಲಸವನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಯೋಜನೆ ಅಂದ್ರೆ ಅದನ್ನ ಪುಸ್ತಕದ ರೂಪದಲ್ಲಿ ಬರವಣಿಗೆ ರೂಪದಲ್ಲೇ ಇರಬೇಕು ಅಂತ ಅಲ್ಲ, ಯೋಜನೆ ಮನಸ್ಸಿನಲ್ಲೂ ಸಹ ಮಾಡ್ಕೊಳ್ಬಹುದು. ಜಸ್ಟ್ ಇಟ್ಸ್ ಎ ಬ್ಲೂ ಪ್ರಿಂಟ್ ಆರ್ ಅ sketch ಅಂತ. So it's a program which is prepared and implemented in order to guide the future business. Plans are not in a theoretical manner, they should become practical. It means they must be implemented, otherwise plans will remain only as plans in paper, but they should come into force, then only it will be successful. ವ್ಯವಹಾರದ ಮಾರ್ಗದರ್ಶನಕ್ಕಾಗಿ ಅಳವಡಿಸುವ ಒಂದು ಕಾರ್ಯಕ್ರಮ. ಸೊ ಇಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಯೋಜನೆ ಅಂದ್ರೆ ಕೇವಲ ಬರವಣಿಗೆ ರೂಪದಲ್ಲಿ ಬರೆದಿಡೋದಲ್ಲ, ಅದು ಕಾರ್ಯರೂಪಕ್ಕೆ ಬಂದಾಗ ಅದು ಹೇಗೆ ನಾವು ಅಂದುಕೊಂಡಿದೀವಿ ಆ ರೀತಿ ನಡೆದುಕೊಂಡಾಗ ಮಾತ್ರ ನಾವು ಯಶಸ್ಸನ್ನ ಸಾಧಿಸೋದಿಕ್ಕೆ ಸಾಧ್ಯ. ಫ್ಯೂಚರ್ ಇಸ್ ಎಸ್ಟಿಮೇಟೆಡ್ ಬೇಸ್ಡ್ ಆನ್ ದ ಪ್ರೆಸೆಂಟ್ ಸಿಚುಯೇಷನ್. ಭವಿಷ್ಯವನ್ನ ವರ್ತಮಾನದ ಸ್ಥಿತಿಯ ಆಧಾರದ ಮೇಲೆ ಅಂದಾಜಿಸಲಾಗುತ್ತದೆ. ಅಂದ್ರೆ ಭವಿಷ್ಯವನ್ನ ಈಗ ಪ್ರಸ್ತುತ ಏನ್ ಇದೆ, ಈಗ ಬೆಲೆಗಳು ಜಾಸ್ತಿ ಆಗ್ತಿದೆ ಅಂದ್ರೆ ನಾಳೆ ಇನ್ನೂ ಜಾಸ್ತಿ ಆಗ್ಬೋದು, ಅಥವಾ ಇವತ್ತು ಮಾರ್ಕೆಟ್ ಅಲ್ಲಿ ಹೆಚ್ಚು ಪೂರೈಕೆ ಆಗಿದೆ ಆದ್ರಿಂದ ಅವುಗಳ ಬೆಲೆ ಕಡಿಮೆ ಇದೆ, ಮುಂದಿನ ದಿನಗಳಲ್ಲಿ ಇವುಗಳ ಪೂರೈಕೆ ಕಡಿಮೆ ಆದಾಗ ಆ ಸರಕುಗಳ ಬೆಲೆ ಹೆಚ್ಚಾಗತ್ತೆ. ಈ ರೀತಿ ಭವಿಷ್ಯವನ್ನ ನಾವು ವರ್ತಮಾನದ ಸ್ಥಿತಿಯ ಆಧಾರದ ಮೇಲೆ ಅಂದಾಜು ಮಾಡಬಹುದು. ಫ್ಯೂಚರ್ ಕ್ಯಾನ್ ಬಿ ಎಸ್ಟಿಮೇಟೆಡ್ based upon the present situation. Then it helps to take proper decisions about production and investment. Especially for business people, they expect profit. Therefore, where to invest, how much to invest depends upon the plan only. So plans helps the business people to take a correct decision on the what type of product to be produced, what to produce, how to produce and how much to produce and how to maximize the profit. ಇಲ್ಲಿ ಉತ್ಪಾದನೆ ಹಾಗೂ ಹೂಡಿಕೆಯ ಬಗ್ಗೆ ಸರಿಯಾದ ನಿರ್ಣಯಗಳನ್ನ ಕೈಗೊಳ್ಳಬೇಕಾದ್ರೆ ಯೋಜನೆ ಅತ್ಯಂತ ಅವಶ್ಯಕ. ಈ ಏನು ಪದಾರ್ಥ, ಯಾವ ಪದಾರ್ಥ ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿದೆ ಆ ಒಂದು ಪದಾರ್ಥದ ಎಷ್ಟು ಪ್ರಮಾಣವನ್ನ ಉತ್ಪಾದನೆ ಮಾಡಬೇಕಾಗತ್ತೆ, ಎಷ್ಟು ಬೆಲೆಯನ್ನ ನಿರ್ಧಾರ ಮಾಡಬೇಕಾಗತ್ತೆ, ಇವೆಲ್ಲವನ್ನ ಸಹ ಯೋಜನೆಗಳ ಆಧಾರದ ಮೇಲೆ ನಿರ್ಧಾರ ಮಾಡಲಾಗತ್ತೆ. ಯೋಜನೆ ಇಲ್ಲ ಅಂದ್ರೆ ಭವಿಷ್ಯವನ್ನ ನಿರ್ಧಾರ ಮಾಡುವುದು ತುಂಬಾನೇ ಸಮಸ್ಯೆ ಆಗತ್ತೆ. It also prevents wastage of resources and promotes better utilization of resources. ಇಲ್ಲಿ means to produce are very less. So there is scarcity of resources, so that resources should not be underutilized, they should not go in waste, they should be properly utilized or effectively utilized. How the resources are effectively utilized means it is only through the proper plan. ಸಂಪನ್ಮೂಲಗಳನ್ನ ಪೋಲಾಗದಂತೆ, ಅಪಬಳಕೆಯಾಗದಂತೆ, ವ್ಯರ್ಥವಾಗದಂತೆ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು ಅಂದ್ರೆ ಯೋಜನೆ ಅತ್ಯಂತ ಅವಶ್ಯಕ. ನಮ್ಮ ಹತ್ರ ಹಣ ಇದೆ, ಸ್ವಲ್ಪನೇ ಹಣ ಇದೆ ಅಂದ್ರೆ ಅದನ್ನ ಹೇಗೆ ನಾವು ಯಾವ ಒಂದು ಪದಾರ್ಥಗಳನ್ನ ಕೊಂಡುಕೊಳ್ಳೋದಕ್ಕೆ ಎಷ್ಟೆಷ್ಟು ಹಣವನ್ನ ಬಳಸ್ಕೊಳ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡಬೇಕು. ಮೊದಲು ಹೆಚ್ಚು ಅವಶ್ಯಕತೆ ಇರುವಂತಹ ಪದಾರ್ಥಗಳಿಗೆ ಹಣವನ್ನ ಬಳಸ್ಕೊಳ್ಬೇಕು, ನಂತರ ಕಡಿಮೆ ಅವಶ್ಯಕತೆ ಇರುವಂತಹ ಪದಾರ್ಥಗಳಿಗೆ ನಾವು ಬಳಸ್ಕೊಳ್ಬೇಕು, ಅಥವಾ ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಳ್ಬಹುದು. ಇವಾಗ ನಮಗೆ ಯಾವುದು ಅತ್ಯಂತ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಯೋಜನೆ ಮಾಡ್ಕೊಳ್ಬೇಕಾಗತ್ತೆ. Therefore, planning prevents the wastage of resources and it promotes for the better utilization of resources as the resources are in scarcity. Then there is difference between plan and planning. ಇಲ್ಲಿ ಯೋಜನೆ ಅಂದ್ರೆ ಏನು, ಯೋಜಿಸುವಿಕೆ ಅಂದ್ರೆ ಏನು, ಈ ಎರಡು ಪದಗಳ ನಡುವಿನ ವ್ಯತ್ಯಾಸವನ್ನ ನಾವು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾಗತ್ತೆ. Plan means a way to think about the future in advance. Plan, it's a way to think about the future in
advance. Before we have to think what we have to do next, or that tomorrow or in future what we have to do, that we have to plan prior or before, earlier. This is plan. ಯೋಜನೆ ಭವಿಷ್ಯದಲ್ಲಿ ಕಾರ್ಯವನ್ನು ಮಾಡಲು ಮೊದಲೇ ಚಿಂತಿಸಲಾದ ಮಾರ್ಗ ಅಥವಾ ಒಂದು ಉಪಾಯ. ಮುಂದಿನ ವಾರ ಏನ್ ಮಾಡಬೇಕು, ನಾಳೆ ಏನ್ ಮಾಡಬೇಕು, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಪಾಠ ಮಾಡಬೇಕು ಅನ್ನೋದನ್ನ ನಾನು ಮೊದಲೇ ಯೋಜನೆ ಮಾಡ್ಕೊಳ್ಬೇಕು, ಪ್ರಿಪೇರ್ ಆಗಬೇಕು. ಆಗ ತರಗತಿಯಲ್ಲಿ ನಿಂತ್ಕೊಂಡು ನಾನು ಏನು ಮಾಡ್ಬೇಕು ನಾನು ಇವತ್ತು ಅಂತ ಕೇಳಿದ್ರೆ ಅದು ಅಭಾಸ ಆಗತ್ತೆ. ಆದ್ರಿಂದ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕು. ಮುಂದಿನ ತರಗತಿಗೆ ನಾವು ಮೊದಲೇ ತಯಾರಿಯನ್ನ ಮಾಡ್ಕೊಂಡಾಗ ವಿ ಫೀಲ್ ಸಮ್ ವಾಟ್ ಕಂಫರ್ಟ್ ಬಿಫೋರ್ ದ ಸ್ಟೂಡೆಂಟ್ಸ್ ಟು ವಾಟ್ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಟಾಕ್. ಇಲ್ಲಿ ಮೊದಲೇ ನಾವು ಎಲ್ಲ ಪ್ರಿಪೇರ್ ಆಗಿದ್ರೆ, ಪ್ಲಾನ್ ಮಾಡ್ಕೊಂಡಿದ್ರೆ ಸಮರ್ಪಕವಾಗಿ ನಾವು ನಮ್ಮ ಸರಕುಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಗೊಂದಲ ಆಗತ್ತೆ, ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ, ಅಥವಾ ನಮಗೂ ಸಹ ಒಂದು ರೀತಿಯಲ್ಲಿ ಎಲ್ಲೋ ದಾರಿ ತಪ್ಪತ್ತೆ. ಆದ್ರಿಂದ ನಾವು ಸರಿಯಾದ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾಗ, ಸರಿಯಾದ ಯೋಜನೆಯಿಂದ ತಯಾರಿಯನ್ನ ಮಾಡ್ಕೊಂಡಿದ್ದಾಗ ಖಂಡಿತ ನಾವು ತರಗತಿಯಲ್ಲಿ ಯಶಸ್ಸನ್ನ ಕಾಣ್ತೀವಿ. ಅದೇ ರೀತಿ ಪ್ಲಾನ್ ಅಂದ್ರೆ ಯೋಜನೆ ಭವಿಷ್ಯದಲ್ಲಿ ಕಾರ್ಯವನ್ನ ಮಾಡಲು ಮೊದಲೇ ಚಿಂತಿಸಲಾದ ಮಾರ್ಗ ಅಥವಾ ಉಪಾಯ ಅಂತ ಹೇಳ್ಬೋದು. ಹಾಗೆ ಪ್ಲಾನಿಂಗ್ ಅಥವಾ ಟು ಪ್ಲಾನ್ ಮೀನ್ಸ್ creating a plan and implementing it. This is very important. There is difference between plan and planning. Plan, thinking earlier what to do in future. But planning, whatever we have thought, whatever the plan we made, that should be implemented and make them into practice, bring them into practice. We have to make them to bring into practice, or implementation of the plan is called planning. ಯೋಜಿಸುವಿಕೆ ಅಂದ್ರೆ ಯೋಜನೆಯನ್ನ ತಯಾರಿಸಿರ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರುವುದು ಅಥವಾ ಅಳವಡಿಸಿಕೊಳ್ಳೋದು. ನಾನು ನಾಳೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ, ಬಟ್ ಅದನ್ನ ಮಾಡೋದು ಅದು ಯೋಜಿಸುವಿಕೆ. ಯೋಜನೆ ಅಂದ್ರೆ ಅದು ಮಾಡಬೇಕು ಅನ್ನೋದು, ಆದ್ರೆ ಅದೇ ರೀತಿ ನಾವು ಅಂದುಕೊಂಡ ಹಾಗೆ ಮಾಡುವುದೇ ಯೋಜಿಸುವಿಕೆ. Whatever the ideas we have in our mind, that should be come into practical, that should be come into force, that is called planning. Thus there is difference between plan and planning. ಯೋಜನೆ ಯೋಜಿಸುವಿಕೆಗೆ ಅರ್ಥ ವ್ಯತ್ಯಾಸ ಇದೆ. Then we have to throw some light on various definitions on corporate planning. ಕಂಪನಿ ಸಂಬಂಧಿ ಯೋಜನೆಯನ್ನ ಕುರಿತು ಹಲವಾರು ಅರ್ಥಶಾಸ್ತ್ರಜ್ಞರು ಕೆಲವು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಲ್ಫ್ರೆಡ್ ಮತ್ತು ಬಿಟಿ ಈ ಇಬ್ಬರು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಯೋಜನೆಯು ಜಾಣ್ಮೆಯ ಕ್ರಿಯೆಯಾಗಿ ಬೇಕಾಗಿರುವ ಚಿಂತನ ಪ್ರಕ್ರಿಯೆ, ವ್ಯವಸ್ಥಿತ ಮುನ್ನೋಟ, ವಾಸ್ತವ ಸ್ಥಿತಿ ಮತ್ತು ಅನುಭವವನ್ನು ಆಧರಿಸಿದ ದೃಷ್ಟಿ ಪಥವಾಗಿದೆ. According to Professor Alfred and Beatty, planning is a thinking process, the organized foresight, the vision based on the facts and experience that is required for intelligent action. Planning is a thinking process. Definitely, without proper thinking or thinking in a right way, we cannot plan anything. It is an organized foresight. Exactly. We have to think in an organized manner. It's a foresight. What we have to do in future. It's a vision. Sure, it is a vision based on the facts and experience that is required for intelligent action. Whatever we think, that should be based on certain facts as well as the experiences, and here our intelligence plays a very important role. Intelligence or wisdom plays a very important role in planning systematically. All of us will plan, but only few plans will they become very successful. Not all the plans. Why few plans will become successful, whereas the other plans will failure? Because of these reasons, we have to plan
according to some facts as well as our experience, or we have to take the consultants of others, we have to take some guidance from others while planning, and here the intelligence or our wisdom plays a vital role in a proper planning. ಆಲ್ಫ್ರೆಡ್ ಮತ್ತು ಬಿಟಿ ಈ ಇಬ್ಬರು ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದ್ರೆ, ಯೋಜನೆ, ಎಲ್ಲರೂ ಯೋಜನೆಗಳನ್ನ ಮಾಡ್ತಾರೆ, ಆದ್ರೆ ಕೆಲವರ ಯೋಜನೆ ಮಾತ್ರ ಯಶಸ್ವಿ ಆಗತ್ತೆ ಮತ್ತೆ ಕೆಲವರ ಯೋಜನೆ ಯಶಸ್ವಿ ಆಗಲ್ಲ. ಕಾರಣಗಳಿದೆ. ಯಾಕೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಜಾಣ್ಮೆಯ ಒಂದು ಪ್ರಕ್ರಿಯೆ. ಎಲ್ಲರೂ ಮಾಡ್ತಾರೆ ಪ್ಲಾನು, ಆದ್ರೆ ಇಲ್ಲಿ ನಮ್ಮ ಒಂದು ಜಾಣ್ಮೆ ಅತ್ಯಂತ ಅವಶ್ಯಕವಾಗಿದೆ. ಹಾಗೆ ಇದು ಚಿಂತನಾ ಪ್ರಕ್ರಿಯೆ. ಯೋಚನೆಯನ್ನ ಮಾಡಬೇಕಾಗತ್ತೆ, ಚಿಂತಿಸಬೇಕು. ಹೀಗೆ ಮಾಡಿದ್ರೆ ಏನಾಗತ್ತೆ, ಈಗ ಬೆಲೆಗಳನ್ನ ನಾನು ಹೆಚ್ಚು ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ನಾನು ಯೋಚಿಸಿ ನಂತರ ನನ್ನ ಸರಕುಗಳ ಬೆಲೆಯನ್ನು ನಾನು ಹೆಚ್ಚಿಸಬೇಕು. ಯಾರೋ ಹೆಚ್ಚಿಸ್ತಾ ಇದ್ದಾರೆ ಅಂತ ನಾನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಚಿಂತನಾ ಪ್ರಕ್ರಿಯೆ, ವ್ಯವಸ್ಥಿತ ಮುನ್ನೋಟ, ಮುಂದೆ ಏನಾಗ್ಬೋದು ವ್ಯವಸ್ಥಿತವಾಗಿ ಅದನ್ನು ನಾವು ಮೊದಲು ಯೋಚನೆ ಮಾಡಬೇಕಾಗತ್ತೆ. ಯೋಜನೆ ಅನ್ನೋದು ಯೋಚನೆಯನ್ನ ಒಳಗೊಂಡಿರತ್ತೆ. ಹಾಗೆ ವಾಸ್ತವ ಸ್ಥಿತಿ ಮತ್ತು ಅನುಭವವನ್ನ ಆಧರಿಸಿದ ಒಂದು ದೃಷ್ಟಿಪಥವಾಗಿದೆ. ಕೆಲವು ಪ್ರಮುಖವಾದ ವಾಸ್ತವ ಅಂಶಗಳ ಆಧಾರದ ಮೇಲೆ ಯೋಜನೆಯನ್ನ ಮಾಡಬೇಕು. ಹಾಗೆ ಅನುಭವವನ್ನ, ಹಿಂದೆ ನಾವು ಏನೋ ಮಾಡಿರ್ತೀವಿ ಅದೇ ತರ ಯೋಜನೆ, ಅದು ಯಶಸ್ವಿ ಆಗಿದ್ರೆ ಅದನ್ನ ನಾವು ಮುಂದುವರ್ಸೋಣ. ಆದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಅದೇ ಯೋಜನೆ ಅನ್ವಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ಯೋಜನೆಯನ್ನ ನಾವು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡುವ ಹಾಗೆ ಇರಬೇಕಾಗತ್ತೆ. ಇದು ಆಲ್ಫ್ರೆಡ್ ಮತ್ತು ಬಿಟಿರವರ ಅಭಿಪ್ರಾಯ ಆಗಿದೆ. According to James Lundy, planning means the determination of what is to be done, how and where it is to be done, who is to do it, when and how the results are to be evaluated. So this is an excellent definition given by James Lundy. Here, WH questions: what, when, why, where, everything is included here. Planning is a determination. Sure, determination plays a very important role. What is to be done, how and where it is to be done. Planning, determination, what is to be done, how it is to be done, where it is to be done, who, important question is who is to do it, when he is to do, how he is to do, and how the results to be evaluated. So almost all the very important questions are included here. ಜೇಮ್ಸ್ ಲುಂಡಿ ಇವರ ಅಭಿಪ್ರಾಯದಲ್ಲಿ ಯೋಜನೆ ಅಂದ್ರೆ ಏನು, ಯೋಜನೆ ಅಂದ್ರೆ ಮುಖ್ಯವಾಗಿ ಏನನ್ನ ಮಾಡಬೇಕು, ಹಾಗೆ ಅದನ್ನ ಹೇಗೆ ಮತ್ತು ಎಲ್ಲಿ ಮಾಡಬೇಕು, ಯಾರು ಅದನ್ನ ಮಾಡಬೇಕಾಗತ್ತೆ, ಫಲಿತಾಂಶಗಳು ಬಂದರೆ ಅದನ್ನ ಹೇಗೆ ಮೌಲ್ಯಮಾಪನ ಮಾಡಬೇಕು, ಈ ಎಲ್ಲವನ್ನ ನಿರ್ಧಾರ ಮಾಡುವುದೇ ಯೋಜನೆ. ಯೋಜನೆ ಏನನ್ನ ಮಾಡಬೇಕು, ಪ್ಲಾನ್. ಏನ್ ಪ್ಲಾನ್ ಮಾಡಬೇಕು, ಆ ಪ್ಲಾನ್ ಸರಿ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಸರಿ ನಂತರ ಫಲಿತಾಂಶವನ್ನ ಹೇಗೆ ಮೌಲ್ಯಮಾಪನ ಮಾಡಬೇಕು. ಎಷ್ಟು ಅದ್ಭುತವಾದ ಒಂದು ವ್ಯಾಖ್ಯೆ, ಎಲ್ಲವನ್ನ ಸಹ ಅತ್ಯಂತ ಅರ್ಥಗರ್ಭಿತವಾದ ವ್ಯಾಖ್ಯೆ. ಯೋಜನೆ ಅಂದ್ರೆ ಯಾರ್ಯಾರೋ ಮಾಡೋದಲ್ಲ, ಎಲ್ಲೋ ಮಾಡೋದಲ್ಲ, ಹೇಗೋ ಮಾಡೋದಲ್ಲ, ಎಲ್ಲದಕ್ಕೂ ಸಹ ಒಂದು ವ್ಯವಸ್ಥಿತವಾದ ಗುರಿಗಳನ್ನ ಇಟ್ಟುಕೊಳ್ಬೇಕು, ರೂಪರೇಷೆಗಳನ್ನ ಹಾಕೊಳ್ಬೇಕಾಗತ್ತೆ. ಮತ್ತೆ ನಾವು ಏನನ್ನ ಸಾಧಿಸಬೇಕು, ನಮ್ಮ ಡಿಟರ್ಮಿನೇಷನ್, ನಾನು ನಿಜವಾಗ್ಲೂ ನಮ್ಮ ಗುರಿಯನ್ನ ನಾವು ತಲುಪ್ತೀವ, ನಾವು ಹಾಕೊಂಡಿರೋ ಒಂದು ಯೋಜನೆಯಲ್ಲಿ ಅದು ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ನಾವು ಹಾಕೊಂಡಿರೋ ಯೋಜನೆಯಿಂದ ನಾವು ಅಂದುಕೊಂಡಿರೋ ಗುರಿಯನ್ನ ತಲುಪಿದಾಗ ಮಾತ್ರ ಯೋಜನೆ ಯಶಸ್ವಿ ಆಗತ್ತೆ, ಇಲ್ಲ ಅಂದ್ರೆ ಖಂಡಿತ ಯೋಜನೆ ಯಶಸ್ವಿ ಆಗೋದಿಲ್ಲ. ಆದ್ರಿಂದ ಯೋಜನೆ ಏನು, ಎಲ್ಲಿ, ಯಾವಾಗ, ಯಾರು, ಎಷ್ಟು ಅದ್ಭುತವಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಯೋಜನೆ ಆಗಿದೆ. ಇದು ಜೇಮ್ಸ್ ಲುಂಡಿರವರ ಅಭಿಪ್ರಾಯ. According to Theo Heyman, planning is a function that determines in advance what should be done. It consists of selecting the enterprise objectives, policies, programs, procedures, and other means of achieving those objectives. In his planning, the manager must decide which of the alternative plans to be followed and executed. Planning is intellectual in nature. It is mental work
It is looking ahead and preparing for future. So Theo Heyman says planning is a function that determines in advance what should be done. So here he says what should be done. It determines in advance, before. We have to think before what we have to do next or in future. That consists of selecting the enterprise objectives. We have to have certain objectives. So to achieve those objectives, we have to frame some policies, programs, then procedures. All these are various steps of achieving the objective. So we have to have some certain objectives, and to achieve those objectives, we have to frame policies, programs and procedures. We have to follow certain procedures and other means of achieving those objectives. We have to go in a proper way. Without going in a proper way, we cannot reach our destination or reach our goal. Therefore, certain policies, programs, procedures we have to adopt to achieve our goal. In his planning, the manager must decide which of the alternative plans are to be followed and executed. Plans. So, if one plan fails means immediately the alternative should be planned. So plans, alternative plans, then how those alternative plans to be followed and then executed. He has to, manager should be ready with various plans, not a single plan, multiple types of plans he has to prepare. So if one plan fails, plan number 1 fails means immediately he should go for plan number 2. If that also fails means immediately he should be ready with plan number 3. Thus he has to try and try until he succeeds. So try and try till you succeed. So planning is intellectual in nature. It's mental work. Exactly. It is the work of intelligent people. This is the work of the people who have wisdom. Not an ordinary people can do a plan. For its success, intelligence plays an important role. It is looking ahead and preparing for the future. So to prepare for future, we have to prepare present. So depending upon the facts, experience, our intelligence and our wisdom, we have to prepare the plan. So planning is not preparing only a single plan. We have to prepare various types of plan, or alternate plan should be ready with us. If one plan fails, we have to execute the other plan. So that should be our preparation. We have to, however, we have to achieve our goal. To achieve our goal, the plans should have various steps. That is the policies, then the programs and also the procedures. So this is called planning according to Theo Heyman. Theo Heyman ಇವರ ಪ್ರಕಾರ ಏನನ್ನ ಮಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡುವುದು ಯೋಜನೆ. ಹೌದು, ನಾಳೆ ಏನು ಮಾಡಬೇಕು ಅಂತ ಮೊದಲು ನಾವು ನಿರ್ಧಾರ ಮಾಡಿಕೊಂಡ್ರೆ ಖಂಡಿತ ನಾಳೆ ನಾವು ಅದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ. ಒಬ್ಬ ಉತ್ಪಾದಕ ಏನನ್ನ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಎಷ್ಟು ಬೆಲೆಯನ್ನು ನಿಗದಿಪಡಿಸಬೇಕು, ಇದನ್ನು ಮೊದಲೇ ನಿರ್ಧಾರ ಮಾಡಬೇಕಾಗತ್ತೆ. ವ್ಯವಸ್ಥಾಪಕ ಯೋಜನೆಗಳನ್ನು ಮಾಡಿದಾಗ ಅಪೇಕ್ಷಿತ ಫಲಿತಾಂಶಗಳನ್ನು ಗುರಿಯಾಗಿರಿಸಿಕೊಂಡು ಕಾರ್ಯಾಚರಣೆಗಳ ಸುಸಂಗತವಾದ ಸಮನ್ವಯಗೊಳಿಸಿದಾದ ಸಂರಚನೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾ ಭವಿಷ್ಯದ ಕ್ರಿಯೆಗಾಗಿ ಮಾರ್ಗವನ್ನು ಚಿತ್ರಿಸ್ತಾನೆ. ಇಲ್ಲಿ ಯೋಜನೆ ಮಾಡೋದು ಅಂದ್ರೆ ಹಲವಾರು ರೀತಿಯ ಹಂತಗಳನ್ನು ಒಳಗೊಂಡಿರುತ್ತೆ. ಒಂದು ಗುರಿಯನ್ನು ತಲುಪಬೇಕಾದ್ರೆ ವ್ಯವಸ್ಥಿತ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ಅದು ಸುಸಂಗತವಾಗಿರಬೇಕು, ಸಮನ್ವಯಗೊಳಿಸಿರಬೇಕು, ಹಾಗೆ ಉತ್ತಮವಾದ ಒಂದು ಸಂರಚನೆಯನ್ನು ಹೊಂದಿರಬೇಕು. ಒಂದು ಯೋಜನೆ ವಿಫಲವಾಯಿತು ಅಂದ್ರೆ ತಕ್ಷಣ ಇನ್ನೊಂದು ಪರ್ಯಾಯ ಯೋಜನೆಯನ್ನ ಅದು ಒಳಗೊಂಡಿರಬೇಕು. ಇದು ವಿಫಲವಾಯ್ತಾ, ಇಮಿಡಿಯೇಟ್ ಆಗಿ ಮತ್ತೊಂದು ಯೋಜನೆಯನ್ನ ಅವನು ತಯಾರು ಮಾಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಸಮಯದ ವ್ಯರ್ಥ ಆಗತ್ತೆ ಅಥವಾ ಗುರಿಯನ್ನ ತಲುಪುವಲ್ಲಿ ವಿಫಲವಾಗುವ ಸಾಧ್ಯತೆಗಳು ಬೇಕಾದಿರುತ್ತೆ. ಹಾಗೆ ಇದು ಒಂದು ಜಾಣ್ಮೆಯ ಪ್ರಕ್ರಿಯೆಯಾಗಿರುತ್ತೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲದಿರೋನು ಈ ಕೆಲಸಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಅನುಭವ ಹಾಗೆ ಜಾಣ್ಮೆ, ಬುದ್ಧಿವಂತಿಕೆ ಈ ಎಲ್ಲ ವಿಚಾರಗಳನ್ನ ಆಧರಿಸಿ
ಒಂದು ಅತ್ಯುತ್ತಮವಾದ ಯೋಜನೆಯನ್ನ ರಚಿಸಲು ಸಾಧ್ಯ. ಹಾಗೆ ಈ ಒಂದು ಫಲಿತಾಂಶವನ್ನ ಸಹ ನಾವು ಮೊದಲೇ ನಿರೀಕ್ಷೆ ಮಾಡಬೇಕು. ಇಲ್ಲಿ ನಾವು ಹೇಗೆ ಕೆಲಸವನ್ನ ಮಾಡ್ತೀವಿ, ಹೇಗೆ ಯೋಜನೆ ಮಾಡ್ತೀವಿ ಅಂದ್ರೆ ಅಲ್ಲಿ 50% ನಾವು ಮಾಡೋ ಪ್ಲಾನ್ ಅಲ್ಲೇ 50% ನಮಗೆ ಸಕ್ಸಸ್ ಗೊತ್ತಾಗ್ತಿರತ್ತೆ. ನಾನು ಈ ತರ ಮಾಡ್ಕೊಂಡ್ರೆ, ಈಗ ನಾವು ಉದಾಹರಣೆಗೆ ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಈ ವಿಡಿಯೋ ತಯಾರಿಗೆ ನಾವು ಪ್ಲಾನ್ ಮಾಡ್ಕೊಳ್ಬೇಕು. ಮೊದಲು ಸರಿಯಾಗಿ PPTಯನ್ನ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾವು ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಓದಿ ತಯಾರಿಯಾಗಿ ಒಂದ್ಸಲಿ ನಾವು ಇದನ್ನೆಲ್ಲ ವಿಚಾರಗಳನ್ನ ಓದ್ಕೊಂಡು ಸಂಗ್ರಹ ಮಾಡಿಕೊಂಡು ರಿಹರ್ಸಲ್ ಮಾಡಿ, ಹೇಗೆ ನಮಗೆ ಭಯ ಆದ್ರೆ ನಾವು ನಿಜವಾಗ್ಲೂ ಮಾತಾಡ್ತೀವ ಅಥವಾ ಇಲ್ವಾ, ತೊದಲ್ತೀವ, ಇವನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದಾಗ ಮಾತ್ರ ನಾವು ಸಮರ್ಪಕವಾಗಿ ಇಲ್ಲಿ ವಿಡಿಯೋ ಚಿತ್ರಣವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾವು ಇದೆಲ್ಲ ಏನು ಪ್ಲಾನೇ ಮಾಡ್ಕೊಳ್ದೆ PPTನೂ ಮಾಡಿದೆ, ಅದು ಕನ್ನಡದಲ್ಲಿ ಇರಬೇಕು, ಇಂಗ್ಲಿಷಲ್ಲಿ ಇರಬೇಕು, ಎರಡೂ ಭಾಷೆಗಳಲ್ಲಿ ಇರೋದ್ರಿಂದ ಸುಲಲಿತವಾಗಿ ನಾವು ಕನ್ನಡವನ್ನ ಮಾತಾಡ್ಬೋದು. ಆದ್ರೆ ಇಂಗ್ಲಿಷ್ನಲ್ಲಿ ಮಾತಾಡುವಾಗ ನಮಗೆ ಅಭ್ಯಾಸ ತಪ್ಪೋಗಿರೋದನ್ನ, ಬರೀ ಕನ್ನಡ ಮೀಡಿಯಮೇ ಮಾಡ್ತಾ ಇರೋದ್ರಿಂದ ಇಂಗ್ಲಿಷ್ ನಮಗೆ ಅಷ್ಟೊಂದು ಫ್ಲೂಯೆನ್ಸಿ ಇರೋದಿಲ್ಲ. ಹೀಗಾಗಿ ನಾವು ಒಮ್ಮೆ ಇದನ್ನೆಲ್ಲ ತಯಾರಿ ಮಾಡಿಕೊಂಡು ಯೋಜನೆಯನ್ನ ಮಾಡಿಕೊಂಡಾಗ ಮಾತ್ರ ಯಶಸ್ವಿತವಾಗಿ ನಾವು ವಿಡಿಯೋ ಚಿತ್ರೀಕರಣವನ್ನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಖಂಡಿತ ಏನಾಗ್ತೀವಿ, ವಿಫಲವಾಗ್ತೀವಿ. ಮತ್ತೆ ವಿಚಾರಗಳನ್ನ ತಲುಪಿಸೋದ್ರಲ್ಲಿ ಸಹ ನಾವು ಫೇಲಿಯರ್ ಆಗ್ತೀವಿ. ಏನಾಗತ್ತೆ ಅಂದ್ರೆ, ಏನ್ ಈ ತರ ಮಾಡಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಾರೆ, ಇಷ್ಟೆಲ್ಲ ಅನುಭವ ಇದೆ, ಏನಪ್ಪ ಇಷ್ಟೊಂದು ಕೆಟ್ಟದಾಗಿ ಮಾಡಿದ್ದಾರೆ ವಿಡಿಯೋ. ಯಾಕೆ ಅಂದ್ರೆ ನಾವು ನಮ್ಮ ಗುರಿಯನ್ನ ತಲುಪುವಲ್ಲಿ ಎಲ್ಲೋ ನಾವು ವಿಫಲರಾಗಿದ್ದೀರಿ. ಖಂಡಿತ ಇದಕ್ಕೆಲ್ಲ ತಯಾರಿ ಬೇಕು, ಇದಕ್ಕೆ ಯೋಜನೆ ಬೇಕು. ತಕ್ಷಣ ಕೂತ್ಕೊಂಡು ಎಲ್ಲವನ್ನ ನಾವು ಮಾಡ್ತೀವಿ ಅಂದ್ರೆ ಖಂಡಿತ ನಾವು ಗುರಿಯನ್ನ ತಲುಪುವಲ್ಲಿ ವಿಫಲರಾಗ್ತೀವಿ. ಹೀಗಾಗಿ ಯೋಜನೆ ಎಲ್ಲ ಬರೀ ಇದು ವ್ಯವಹಾರ ಮಾಡೋರಿಗೆ ಅಥವಾ ಉತ್ಪಾದಕರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ, ಯಾರೇ ಆಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಮನೆಯಲ್ಲಿನ ಗೃಹಿಣಿ ಆಗಿರ್ಬೋದು, ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯೋಜನೆ ಅತ್ಯಂತ ಅವಶ್ಯಕ. ಪ್ರತಿಯೊಬ್ಬರ ಜೀವನದಲ್ಲಿ ಯೋಜನೆ ಅತ್ಯಂತ, ನಮಗೆ ಆಕ್ಸಿಜನ್ ಹೇಗೆ, ಆಮ್ಲಜನಕ ಹೇಗೆ ಉಸಿರಾಡೋದಕ್ಕೆ ಮುಖ್ಯನೋ ಹಾಗೆ ನಮ್ಮ ಜೀವನ ಯಶಸ್ವಿ ಆಗಬೇಕಾದ್ರೂ ಯೋಜನೆ ಅತ್ಯಂತ ಅವಶ್ಯಕ. ಹೀಗೆ ಇಂದಿನ ತರಗತಿಯಲ್ಲಿ ನಾವು ಹಲವಾರು ವ್ಯಾಖ್ಯೆಗಳನ್ನ, ಹಾಗೆ ಯೋಜನೆ ಅಂದ್ರೆ ಅರ್ಥ ಏನು, ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡಿದ್ದೀವಿ. ಧನ್ಯವಾದಗಳು.